ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಏನಪ್ಪಾ ಅಂದ್ರೆ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದು ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕಡೆಯಿಂದ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳಿದಾವೆ, ಯಾವಾಗ ಅಪ್ಲೈ ಮಾಡೋಕ್ಕಾಗುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಆಮೇಲೆ ಯಾರು ಕ್ವಾಲಿಫಿಕೇಶನ್ ಆಗುತ್ತೆ, ಯಾರು ಅಪ್ಲೈ ಮಾಡಬೇಕು, ಹಾಗೆ ಎಷ್ಟು ಅಮೌಂಟ್ ಪೇ ಮಾಡೋಕೆ ವಿಡಿಯೋದಲ್ಲಿ ಕಂಪ್ಲೀಟ್ ನೋಡ್ತಾ ಹೋಗೋಣ. ಓಕೆನಾ. ನೋಟಿಫಿಕೇಶನ್ ರಿಲೀಸ್ ಆಗಿ 15/11ಕ್ಕೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆನಾ. ನಿನ್ನೆ ತಾನೇ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಕಂಪ್ಲೀಟ್ ಆಗಿ. ಇಲ್ಲೇ ತೋರಿಸ್ತಾ ಇದೆ. ಓಕೆನಾ. ಇಲ್ಲಿ ತೋರಿಸ್ತಾ ಇದೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂದ್ರೆ ಟೋಟಲ್ ಆಗಿ 600 ವೇಕೆನ್ಸಿಗಳಿದಾವೆ. ಓಕೆನಾ. ನೀವು ಇಂಡಿಯಾ ಒಳಗೆ ಎಲ್ಲಾದ್ರೂ ಬೇಕಾದ್ರೆ ನೀವು ಕೆಲಸ ಮಾಡೋದು. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 600 ನಿಮಗೆ ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ನೋಡ್ತಾ ಹೋಗಬಹುದು. ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಈ ಅಪ್ಲಿಕೇಶನ್ ಹಾಕಿ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕಪ್ಪ ಅಂತ ನೋಡೋದಾದ್ರೆ ಫಸ್ಟ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ ಎನಿ ಡಿಸಿಪ್ಲಿನ್ ಫ್ರಮ್ ದ ಯೂನಿವರ್ಸಿಟಿ. ನೀವು ಯಾವುದೇ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿ ಪಾಸ್ ಆದ್ರೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಅಪ್ಲೈ ಮಾಡೋ ಸ್ಟೂಡೆಂಟ್ ಇರ್ತಾರಲ್ವ, ಇಫ್ ಇಟ್ ಬಿ ದ ಲೋಕಲ್ ಲ್ಯಾಂಗ್ವೇಜ್. ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ಬೇಕು. ನೀವು ಯಾವ ಸ್ಟೇಟ್ ಒಳಗೆ ನೀವು ಅಪ್ಲೈ ಮಾಡ್ತೀರಾ ಆ ಸ್ಟೇಟ್ ಒಳಗೆ ನಿಮಗೆ ಕೆಲಸ ಸಿಗುತ್ತೆ. ಹಾಗಾಗಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರ್ಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ 10th PUC ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಶೀಟ್ ಬೇಕು. ಆಮೇಲೆ ಸರ್ಟಿಫಿಕೇಟ್ ನಿಮಗೆಲ್ಲ ಇಲ್ಲ ಮಾರ್ಕ್ಸ್ ಶೀಟ್ ಇಲ್ಲ ಅಂದ್ರೆ ನೀವು ಪಾಸ್ ಸರ್ಟಿಫಿಕೇಟ್ ಇಲ್ಲಿ ಬೇಕಂತ ಇಲ್ಲಿ ತಿಳಿಸಿಕೊಟ್ಟಿದೆ. ಅದಾದ್ಮೇಲೆ 4th ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏಜ್ ಮಿನಿಮಮ್ ಏಜ್ ನಿಮಗೆ 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷ ನಿಮಗೆ ಏಜ್ ಇದ್ರೆ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಆಮೇಲೆ ಡ್ಯೂರೇಷನ್ ಆಫ್ ಟ್ರೈನಿಂಗ್, ಎಷ್ಟು ಡ್ಯೂರೇಷನ್ ಟ್ರೈನಿಂಗ್ ಕೊಡ್ತಾರಪ್ಪ ಅಂದ್ರೆ 1 ವರ್ಷ ನಿಮಗೆ ಟ್ರೈನಿಂಗ್ ಇಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಸ್ಟಾರ್ಟಿಂಗ್ ಟ್ರೈನ್ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಸಂಬಳ ಕೊಡೋದಿಲ್ಲ, ಹಾಗೆ ಸ್ಟೈಪಂಡ್ ಕೊಡ್ತಾರೆ. ಸ್ಟೈಪಂಡ್ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಟೋಟಲ್ ಆಗಿ 12,300 ರೂಪಾಯಿ ನಿಮಗೆ ಸ್ಟೈಪಂಡ್ ಕೊಡ್ತಾರೆ. ಇದು ಜಸ್ಟ್ 1 ಇಯರ್ ಅಷ್ಟೇ. ಆಮೇಲೆ ನಿಮಗೆ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಅವರು ಸಪರೇಟ್ ಆಗಿ ಸಂಬಳವನ್ನು ಕೊಡ್ತಾರೆ. ಈಗ ಟ್ರೈನಿಂಗ್ ಇರೋವರೆಗೆ ನಿಮಗೆ ಸ್ಟೈಪಂಡ್ ಅಂತಂದು ನಿಮಗೆ 12,300 ರೂಪಾಯಿ ನಿಮಗೆ ಅಮೌಂಟ್ ಇಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಟ್ರೈನಿಂಗ್ ಅವರ್ಸ್ ಎಷ್ಟು ಇರುತ್ತಪ್ಪ ಅಂದ್ರೆ ಬಿಟ್ವೀನ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆನಾ. ಬೆಳಗ್ಗೆ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 5 o'clock ನಿಮಗೆ ಟ್ರೈನಿಂಗ್ ಕಂಪಲ್ಸರಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದರ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಇದನ್ನು PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ ಯಾವ್ದು ರಿಕ್ವೈರ್ಡ್ ಆಗಲ್ಲ. ಕೆಲವೊಂದು PW ಸ್ಟೂಡೆಂಟ್ ಇದ್ರೆ ಇದಕ್ಕೆ ರಿಕ್ವೈರ್ಡ್ ಆಗುತ್ತೆ. ನೀವು ಒನ್ ಟೈಮ್ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಓಕೆನಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫಸ್ಟ್ ಸೆಕೆಂಡ್ ಏಜ್ ಲಿಮಿಟ್ ಬಂತು. ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಆಫ್ ದ ಅಪ್ಪರ್ ಅಂಡ್ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಪ್ಪ ಅಂದ್ರೆ SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಥರ್ಡ್ ಏನಪ್ಪ ಪರ್ಸನ್ ಹೂ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆರ್ ಡಿಫೈನ್ಡ್ ಅಂಡರ್ ದ ರೈಟ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಆಕ್ಟ್ 2006 ಆಕ್ಟ್ ಒಳಗೆ ನೀವು ಯಾರಿದ್ದೀರಾ ಅವರಿಗೆ 10 ವರ್ಷ ಕಾಲ ನಿಮಗೆ ಮತ್ತೆ 13 ವರ್ಷಗಳ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಡಿಸಬಿಲಿಟಿ ಆದ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 50 ವರ್ಷದವರೆಗೆ ನೀವು ಏರೊಳಗೆ ನೀವು ಇದ್ರೂ ಕೂಡ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ 5th ಏನಪ್ಪ ಪರ್ಸನಲ್ ಎಫೆಕ್ಟೆಡ್ 84 ರೂಟ್ ಒಳಗೆ ಯಾರು ಬರ್ತೀರಾ ಅವರು 5 years ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ 6 ದ ವಿಂಡೋಸ್ ಡೈವರ್ಸ್ ವುಮೆನ್ ಅಂಡ್ ವುಮೆನ್ ಇಲ್ಲಿಗಲ್ ಸಪರೇಟ್ ಫ್ರಮ್ ದ ದೇರ್ ಹಸ್ಬೆಂಡ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್ ಅಂದ್ರೆ ಡೈವರ್ಸ್ ಆಡಿದರು, ಆಮೇಲೆ ನೀವು ಗಂಡ ಸತ್ತು ಹೋದರು, ಯಾರು ವುಮೆನ್ ಇದ್ರೆ ಅವ್ರು ನೀವು ಇಲ್ಲಿ ರಿಮ್ಯಾರಿಡ್ ಆಗಿಲ್ಲಪ್ಪ ಅಂದ್ರೆ ನಿಮಗೆ 40 ವರ್ಷಗಳ ಕಾಲ ನಿಮಗೆ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ದ ಕಟ್ ಆಫ್ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ 30/11 ಕಡೆ ನಿಮಗೆ ಕಟ್ ಬಿಟ್ಟಿದ್ದಾರೆ. ಇದು ನಿಮಗೆ ಅನ್ವಯ ಆಗೋದಿಲ್ಲ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನು ನೋಡ್ತಾ ಹೋದಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾ ಹೋದಾದ್ರೆ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಈ ಪೋರ್ಟಲ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಈ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಒನ್ ಟೈಮ್ ಕ್ಲಿಕ್ ಮಾಡಿ ಅಪ್ಲೈ ಮಾಡೋದು. ಓಕೆನಾ. ಇದಿಷ್ಟು ಎಲ್ಲಿ ಅಪ್ಲೈ ಮಾಡೋದು ನೋಡ್ತಾ ಹೋದ. ಓಕೆನಾ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಇದೇ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದ್ರೆ ಇದೇ ತರ ಜಾಬ್ ಕಂಟೆಂಟ್ಗಳು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ ಈ ಜಾಬ್ ಅಪ್ಲೈ ಮಾಡೋದಪ್ಪ ಅಂದ್ರೆ URL EWC OB ಜನರಲ್ ಕ್ಯಾಟಗರಿಗೆ 150 ಪ್ಲಸ್ GST ನೀವು ಪೇ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ SC/ST ಕ್ಯಾಟಗರಿಗೆ 100 ರೂಪಾಯಿ ಮತ್ತು ಪ್ಲಸ್ GST ನೀವು ಪೇ ಮಾಡಬೇಕು. ಅದಾದ್ಮೇಲೆ PWD ಅವರಿಗೆ ಯಾವುದೇ ಥರ ನಿಮಗೆ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಜಸ್ಟ್ 105 ರೂಪಾಯಿ ಅಮ್ಮಮ್ಮ ಅಂದ್ರೆ 200 ರೂಪಾಯಿ ಪೇ ಮಾಡೋಕ್ಕಾಗುತ್ತೆ ಅಷ್ಟೇ. ಓಕೆ. ಅದಾದ್ಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 15/1/2026 ಇಂದ 25/1/2020 ಕೇವಲ 10 ದಿನ ಕಾಲ ನಿಮಗೆ ಅಪ್ಲಿಕೇಶನ್ ಹಾಕೋದು ಬಿಟ್ಟಿದ್ದಾರೆ. ಓಕೆನಾ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕಿ. ನಿಮ್ಗೇನು ಅಪ್ಲೈ ಮಾಡೋಕೆ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡೋ ಅಂತ ನಿಮಗೆ ತಿಳಿಸಿಕೊಡ್ತೇನೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ದ ಸಕ್ಸಸ್ಫುಲ್ ಕಂಪ್ನಿ ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಸಕ್ಸಸ್ಫುಲ್ ಆಗಿ ಟ್ರಾನ್ಸಾಕ್ಷನ್ ಆದ್ಮೇಲೆ ಆ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಕಂಪಲ್ಸರಿ ತಗೋಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಫೋನ್ ಇಟ್ಕೊಳಕ್ ಆಗಿಲ್ಲಪ್ಪ ಅಂದ್ರೆ
ನೀವು ಅದನ್ನ ಪ್ರಿಂಟ್ಔಟ್ ತಗೋಬೇಕು. ಹೇಗಪ್ಪ ಪ್ರಿಂಟ್ಔಟ್ ಕೊಟ್ಟಿದ್ದಾರೆ ಪ್ರಿಂಟ್ಔಟ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ದ ಶುಡ್ ನಾಟ್ ಸೆಂಟ್ ಇನ್ ಬ್ಯಾಂಕ್ ಅಪ್ಪ. ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ ತಗೋಬೇಕು. ಅದು ಫ್ಯೂಚರ್ ಒಳಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ನಿಮಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಕೇಳ್ತಾರೆ. ಹಾಗಾಗಿ ನಿಮ್ದು ಅಮೌಂಟ್ ಪೇ ಮಾಡ್ತೀವಿ ಅದು ರಿಸಿಪ್ಟ್ ಕೂಡ ನೀವು ಪ್ರಿಂಟ್ಔಟ್ ತಗೊಂಡು ಇಟ್ಕೋಬೇಕು. ಹಾಗಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ನಿಮಗೆ ಕಂಪಲ್ಸರಿ ಕೇಳ್ತಾರೆ ಅಂತ ಇಲ್ಲಿ ನೋಡಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಆಯ್ತಾ. ದ ಆನ್ಲೈನ್ ಟ್ರಾನ್ಸಾಕ್ಷನ್ ನಾಟ್ ಸಕ್ಸಸ್ಫುಲ್ ಕಂಪ್ಲೀಟ್ ಪ್ಲೀಸ್ ರಿಜಿಸ್ಟರ್ ಅಗೇನ್ ಟು ಮೇಕ್ ದ ಪೇಮೆಂಟ್ ಆನ್ಲೈನ್. ದಿಸ್ ಇಸ್ ಆಲ್ಸೋ ಪ್ರೊವಿಷನ್ ರಿಪೇಂಟ್ ಅಂಡ್ ರಿಸಿಪ್ಟ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ಲೇಟೆಸ್ಟ್ ಸ್ಟೇಜ್. ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಾದ್ಮೇಲೆ ಅಮೌಂಟ್ ಕೂಡ ಪೇ ಮಾಡಾದ್ಮೇಲೆ ನಿಮ್ಗೆ ಏನಾದರೂ ಅಮೌಂಟ್ ಸಕ್ಸಸ್ಫುಲ್ ಆಗಿಲ್ಲಪ್ಪ ಅಂದ್ರೆ ಮತ್ತೆ ರಿಜಿಸ್ಟರ್ ಆಗಿ ನೀವು ಮತ್ತೆ ಪೇಮೆಂಟ್ ಮಾಡಬೇಕು. ಓಕೆನಾ? ಮಾಡಿದ ಕಾರಣ ನಿಮ್ಗೆ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗುತ್ತೆ. ಅದಾದ್ಮೇಲೆ ಏನಪ್ಪ ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದ್ರೆ ಮೊದಲು ಫೋಟೋಗ್ರಾಫಿ ಏನಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ರೀಸೆಂಟ್ ಆಗಿ ಇರಬೇಕು. ರೀಸೆಂಟ್ ಆಗಿ ಒಂದು 6 ತಿಂಗಳು ರೀಸೆಂಟ್ ಫೋಟೋ ಬೇಕು, ಅದು ಅಪ್ಲೋಡ್ ಮಾಡೋಕೆ. ಓಕೆನಾ? ಆಮೇಲೆ SSLC ಮಾರ್ಕ್ಸ್ಗಳು, PUC ಮಾರ್ಕ್ಸ್ಗಳು, ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ನಂಬರ್ ಕಂಪಲ್ಸರಿ ಬೇಕಂತ ನಾವು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇದಿಷ್ಟು. ಅದಾದ್ಮೇಲೆ ಸಿಗ್ನೇಚರ್ ಕೂಡ ನೀವು ಅಪ್ಲೈ ಮಾಡಿ ಎಷ್ಟು ಕೆ ಬೇಡ 160 ಪಿಕ್ಸೆಲ್ ಒಳಗೆ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಏನಪ್ಪ ಸ್ಕ್ಯಾನಿಂಗ್ ಫೋಟೋಗ್ರಾಫು ಮತ್ತು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡೋಕ್ಕಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ? ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟ ಇದು ಅಪ್ಲಿಕೇಶನ್ ಪ್ರೊಸೀಜರ್ ಹೆಂಗೆ ಮಾಡೋಕ್ಕಪ್ಪ ಅಂದರೆ ಈ ಲಿಂಕ್ ಕ್ಲಿಕ್ ಮಾಡುತ್ತೆ. ಈ ಲಿಂಕ್ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಕೆರಿಯರ್ ಅಂತ ಬರುತ್ತೆ. ಅದಾದಮೇಲೆ ರಿಕ್ರೂಟ್ಮೆಂಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ಕರೆಂಟ್ ಓಪನಿಂಗ್ ಅಂತ ಅದನ್ನ ಕ್ಲಿಕ್ ಮಾಡಿ ನೀವು ಮಸ್ಟ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ಮೇಲೆ ನಿಮಗೆ ಫೋನ್ ನಂಬರ್ ಇಮೇಲ್ ನಂಬರ್ ಹಾಕಿ ಮೇಲೆ ರಿಜಿಸ್ಟರ್ ನಂಬರ್ ಬರುತ್ತೆ, ಅದರಿಂದ ಮತ್ತೆ ನೀವು ಲಾಗಿನ್ ಆಗಬೇಕು. ಓಕೆನಾ? ನಿಮಗೆ ಏನೇನು ಗೊತ್ತಾಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಪ್ಲೈ ಮಾಡಿ ವೀಡಿಯೋ ಹಾಕಿ ಬ್ರೋ ಅಂದರೆ ನನ್ನ ವಿಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡೋದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಇದಿಷ್ಟು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕಡೆಯಿಂದ ವೇಕೆನ್ಸಿಗಳು ಖಾಲಿ ಬಿಟ್ಟಿದ್ರು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೋಬೋದು. ನಿಮ್ಗೆ ಏನೋ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಂದು ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಡೈಲಿ ಅಪ್ಡೇಟ್ ಬೇಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನನಗೆ ಡೈಲಿ ನಮಗೆ ವಿಡಿಯೋ ಮಾಡೋಕೆ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ಓಕೆನಾ? ಇದಿಷ್ಟು ಮಹಾರಾಷ್ಟ್ರ ಜಾಬ್ ವೇಕೆನ್ಸಿನ ತಿಳಿಸಿಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.